ಯವ್ವ ಎದಕ್ ಬಂದ್ರಿ ಇಬ್ರು? ಹಾ ನೋಡು, ನಾ ಇಬ್ರು ಮದುವೆ ಆದ್ಮೇಲೆ ತೋರ್ಸಾಕ್ ಬಂದಿರೇನ? ನಡ್ರಿ ಹೊರ ನಡ್ರಿ ಬೇಕಾಗಿಲ್ಲ ನಿಮ್ಮಂತ ಮಕ್ಕಳನ್ನ ಎದಕ್ ಸಾಕ್ಬೇಕು? ಯವ್ವ ಸಿಟ್ಟಾಗ್ಬೇಡ ಬೇ. ಯವ್ವ ನಮ್ಮಿಬ್ರಿಗೂ ನಿನ್ನ ಆಶೀರ್ವಾದ ಬೇಕು ಬೇ. ಏನ್ ಬೇಕ? ಆಶೀರ್ವಾದ ಬೇಕ? ಯಾರಂದ್ರ ನಿಂಗ ನಿನಗ ಆಶೀರ್ವಾದ ಮಾಡ್ತೇನಂತ ಯಾರು ಹೇಳಿದ್ರ? ಆಕಿನ್ ಕರ್ಕೊಂಡು ಹೋಗಿ ಮದ್ವಿ ಮಾಡ್ಕೊಂಬಂದಲ್ಲ, ಅವಾಗ ಆಶೀರ್ವಾದ ಬೇಕಂತ ಅನಸ್ಲಿಲ್ಲನ? ಹಿಂತಕ್ಕಿನ ಹೋಗಿ ಹೋಗಿ ನನ್ನ ಮನೆ ಸೊಸೆ ಆಗಿ ತಂದಿ ನೀನೆ. ನಮ್ಮನೆ ಕಸ ಹೊಡ್ಯಾಕ ಬಾಣೆ ತಿಕ್ಕಕ್ಕೂ ಲಾಯಕ್ಕಿಲ್ಲ ಈಕೆ. ಯವ್ವ ಬರೀ ರೊಕ್ಕ ಅನ್ಬೇಡ್ರಿ ಬೇವ. ನಾಕಿನ ಇಷ್ಟಪಟ್ಟನಿ, ಮದ್ವಿ ಮಾಡ್ಕೊಂಡೇನಿ. ಈಗ ಅದನ್ನೇ ದೊಡ್ಡದು ಇದು ಮಾಡ್ಕೊಂಡು ಹೋಗ್ಬೇಡ್ರಿ. ಮದ್ವಿ ಮಾಡ್ಕೊಂಡು ಸೀದಾ ಇಲ್ಲೇ ಬಂದೇವಿ. ನೀವ ಅವತ್ತು ಹೇಳಿಲ್ಲ ಮದ್ವಿ ಮಾಡ್ತೇನೆ ಬಾರ್ರಿ ಅಂತೇಳಿ, ಅದಕ್ಕೆ ಮದ್ವಿ ಮಾಡ್ಕೊಂಡು ಇಲ್ಲೇ ಬಂದೇವಿ. ನಾವಿಬ್ರು ಹಂಗ ಅಲ್ಲಿಂದ ಬರೋದು ಬೇಡ ಅಂತ ತಾಳಿ ಕಟ್ಕೊಂಡ್ ಬಂದೇವಿ. ನೀವ್ ಇನ್ನೊಮ್ಮೆ ಮದ್ವಿ ಮಾಡ್ರಲ್ಲ. ಏ ಬುದ್ಧಿಗೇಡಿ, ನಾವ್ಯಾಕ ಈಕಿ ಕೊಟ್ಟು ನಿನ್ನ ಮದ್ವಿ ಮಾಡಕ್ ಹೋಗುನು? ಹಾ ತಲೆ ಕಟ್ಟತ್ತ ನಮಗ ನಿನ್ನ ಈಕಿ ಕೊಟ್ಟು ಲಗ್ನ ಮಾಡಕ? ನೀ ಮನಿಗ್ ಬರ್ಲಿ ಸ್ವಾದ್ಗೇಡಿ ಅಂತ ಹಿಂಗ್ ಹೇಳಿದ್ದ. ನೀ ಆಕಿನ್ ಜೋಡ್ ಹಾಕೊಂಡ್ ಬರ್ಲಿ ಅಂತಲ್ಲ, ಮತ್ತಕಿನ್ ಲಗ್ನನ ಮಾಡ್ಕೊಂಡು ಬಂದು ನನ್ನಂತೇಲಿ ಏನ್ ಮತ್ತ ನೀನು ಊದಾಕತ್ತಿ. ಈಗೂ ಹೇಳಾಕತ್ತೇನಿ, ಅಕ್ಕಿನ ಬಿಟ್ಟ ನಮ್ಮ ಮನಿ ಒಳಗ್ ನೀ ನಮ್ಮ ಮಗಾಗಿ ಇರೋದಾದ್ರೆ ಅಕ್ಕಿನ ಕರ್ಕೊಂಡು ಈ ಮನಿಗ್ ಬರ್ತೇನೆ ಅಂತ ಏನಾರ ತಲೆ ಒಳಗಿದ್ರ ತೆಗೆದು ಹಾಕ್ಬಿಡ. ಇವತ್ತಿಗೆಲ್ಲ ಮನಿ ಓಡ್ ಹೋದಾಗ ಹೇಳಾಕತ್ತೀನಿ. ಏನ ಅದ್ರಾಗ ತಾಳಿ ಕಟ್ಟಿದೆಲ್ಲ ಈಗ ಹೇಳಾಕತ್ತೇನಿ ಕೇಳ. ಇವತ್ತಿಗೆ ನಮ್ಮ ನಿಮ್ಮ ಋಣ ಹರಿತ. ನಮಗಿದ್ದ ಒಬ್ಬ ಮಗ ಸತ್ ಹೋದ ಅಂತ ಹೇಳ್ತಿಕೋತೀವಿ. ಏನ ನನ್ನ ಆಸ್ತಿ ಒಳಗ ಒಂದ ನಯಾ ಪೈಸಾ ನಿನಗೆ ಸಿಗುದಿಲ್ಲ. ಇದೆಲ್ಲ ನನ್ನ ಪಿತ್ರಾರ್ಜಿತ ಅಲ್ಲ, ಸ್ವಯಾರ್ಜಿತ ಆಸ್ತಿ ಇದು, ನಂದಿದ. ಏನ ನಾನ್ ಯಾರಿಗ್ ಬೇಕಾದ್ರೂ ಕೊಡ್ತೇನೆ, ದಾರ್ಯಾಗ ಹೋಗೋರಿಗೆ ಕೊಡ್ತೇನೆ. ನಿನಗೊಂದು ರೂಪಾಯಿ ಕೊಡುದಿಲ್ಲ, ವಿಚಾರ ಮಾಡ. ಏನ 1 ರೂಪಾಯಿನೂ ಕೊಡುದಿಲ್ಲ. ಯಪ್ಪ ನಾನು ಆಕಿನ ಮದ್ವಿ ಮಾಡ್ಕೊಂಡೇನಿ, ಆಕಿನ್ ಬಿಟ್ಟು ಬಾ ಅಂತಿರಲ್ಲ ನೀವು ನನಗ. ಹಂಗಂತೇಳಕಿ ನೀ ಮನಿ ಒಳಗೆ ಇಟ್ಕೊಂಡು ನನ್ನ ಸೊಸೆ ಅಂತ ನಾವು ಒಪ್ಕೊಳ್ಳೋದಿಲ್ಲ. ಏನ ನನ್ನ ಖಾನ್ದಾನಿ ಒಳಗ ನನಗೆ ಅಸಹ್ಯ ಮಾಡಕದಾಳಿಕೆ. ಹೌದು, ನೀ ಅಂತೂ ಗಂಡು ಹುಡುಗ ಆಗಿ ಹೋತ್ ಬಿಡ. ಈಕಿ ಬುದ್ಧಿಯಲ್ಲಿ ಇಟ್ಟಿದ್ಲ. ಈಕಿ ಮಂತ್ಯಾನಸ್ತೇನ ಮರ್ಯಾದಿಂದ ಜೀವನ ಮಾಡ್ಕೊಂಡು ಹೊಕ್ಕಾಳಂತಿ ನೀನು? ನೀ ಕರೆದ್ಬಿಟ್ಲೆ ನೀನ್ ಹಿಂದಿಂದ ಓಡಿ ಬಂದಾಳಲ್ಲ, ಎಷ್ಟ್ರ ಮಟ್ಟಿಗೆ ಮರ್ಯಾದೆ ಇರ್ಬೇಕಿದೆ ವಿಚಾರ ಮಾಡಿ ನೀನು. ಹಡದ ತಂದಿ ತಾಯಿನ ಬಿಟ್ಕೊಟ್ಟು ಓಡಿ ಬಂದಾಳಕಿ. ಇನ್ನು ನನ್ನ ನಿಮ್ಮಪ್ಪನ ಈಕಿ ಚಂದಾಗಿ ನೋಡ್ಕೊಂತಾಳ? ತಂದಿ ತಾಯಿಕಿ ಮತ್ತೆ ಗೊತ್ತಿಲ್ಲಿಕ್ಕಿಗೆ. ಅದು ಹೋಗ್ಲಿ, ಹಡ ತಂದಿ ತಾಯಿನ ಬಿಟ್ಕೊಟ್ಟು ಬಂದಕ್ಕಿಕ್ಕಿ ಮನೆಯವ್ರನ್ನ. ಇನ್ನು ನಿನ್ನ ಬಿಟ್ಕೊಟ್ಟು ಯಾವಾಗ ಹೋಗ್ಕಳ ಇನ್ನೊಬ್ಬ ಅನ್ಕುಟ? ಅತ್ತಿಯರ ಬಾಯಿಗೆ ಬಂದಂಗೆ ಮಾತಾಡ್ಬೇಡ್ರಿ. ನಾನು ಅವ್ರನ್ನ ಪ್ರೀತಿ ಮಾಡ್ತಿದ್ದೆ ಅಂತೇಳಿ ಅವ್ರ ಜೊತೆಗೆ ಹೋಗಿದ್ದು. ಈಗ ಇವ್ರನ್ನ ಬಿಟ್ಟು ನಾನು ಯಾಕೆ ಇನ್ನೊಬ್ಬ ಅನ್ಕೊಟ್ಟು ಹೋಗ್ಲಿ? ಈ ರೀತಿ ಎಲ್ಲ ಮಾತಾಡ್ಬೇಡ್ರಿ, ನನಗೆ ಭಾಳ ಬೇಜಾರಾಕೈತಿ. ಹೌದ್ ಬೇ, ಯಾಕೆ ಹಂಗೆ ಮಾತಾಡ್ತಿ? ಆಕೆ ನಾನು ಹೇಂತಿ ಬೇ, ಮರ್ಯಾದೆ ಕೊಡಕ್ಕೆ ಕೊಟ್ಟು. ಯವ್ವ ನೀ ಈ ರೀತಿ ಎಲ್ಲ ಮಾತಾಡ್ಬೇಡ. ಏನೋ ಸಿಟ್ಟು ಬಂದೈತಿ ಬೈತಾ ಇದೀರಿ ಅದು ಮಾತು. ಆದ್ರೆ ಹಿಂಗ ಹೊಕ್ಕಳ ಮಾಡ್ತಾಳ ಅಂತೆಲ್ಲ ಹಿಂಗೆಲ್ಲ ಮಾತಾಡ್ಬೇಡ್ರಿ. ಆಕೆ ನನ್ನನ್ನು ಪ್ರೀತಿ ಮಾಡಿದ್ದಕ್ಕ ನನ್ನ ಜೊತೆಗೆ ಬಂದಾಳ. ಏನು ಲೇ ಹುಚ್ಚಮೂಳಿ, ಪ್ರೀತಿ ಮಾಡಿದ್ದಕ್ ಬಂದಿಲ್ಲ, ಅವ್ರವ್ ಹೇಳ್ಕೊಟ್ಟಿದ್ಲ ರೊಕ್ಕ ಇದ್ದವನ್ ಬುಟ್ಟಿಗಕ್ಕು ಅಂತೇಳಿ. ಅದಕ್ಕ ನೀನ್ ಒಳ್ಳೆ ಚಲೋ ಬಕ್ರಾ ಸಿಕ್ಕಿಯಲ್ಲ, ಅದಕ್ಕ ಇವತ್ತಲ್ಲ ನಾಳೆ ನಿನ್ನ ಆಸ್ತಿ ಈಡೇಗ್ ಬರ್ತೈತಿ. ನಿನ್ನ ಮದ್ವಿ ಮಾಡ್ಕೊಂಡ್ರೆ ಈ ಮನ್ಯಾಗ ರಾಣಿಗತಿ ಇರ್ಬೋದು, ಇವ್ರಪ್ಪ ಇವ್ರವನು ನೋಡ್ಕೋಬಹುದು ಅಂತೇಳಿ ಮದ್ವಿ ಮಾಡ್ಕೊಂಡಾಳ. ಅದು ಏನಾರ ಯಾಕಾಗ್ಲಿಪ್ಪ, ಆದ್ರೆ ನಾನು ಆಕಿನ ಪ್ರೀತಿಸಿದ್ ನಿಜ, ಆಕಿ ನಾನು ಪ್ರೀತಿ ಮಾಡಿದ್ ನಿಜ. ಇಬ್ರು ಮದುವೆ ಆಗ್ಯಾವ. ಈಗ ಸುಮ್ಮನೆ ಇದನ್ನ ಬೆಳೆಸ್ಕೊಂತ ಜಗಳ ಮಾಡ್ಕೊಂತ ಹೋಗೋದ್ಕಿಂತ ಈಗ ಆಗಿದ್ದನ್ನ ನಾವು ಒಪ್ಕೊಂಡು ನಮ್ಗೆ ಆಶೀರ್ವಾದ ಮಾಡ್ರಿ, ಮನಿ ಒಳಗೆ ಸೇರಿಸ್ಕೋರಿ. ಯಾಕೆ ಹಂಗೆ ಮಾಡ್ತೀರಿ? ನಾವೇನು ಯಾರು ಮಾಡ್ಬಾರ ತಪ್ಪೇನು ಮಾಡಿಲ್ಲ. ಜಗ ಇಲ್ಲ ಈ ಮನಿ ಒಳಗ್ ನಿನಗ್ ಜಗ ಇಲ್ಲ. ನಮ್ಮ ಮಗ ಆಗಿ ಒಳಗ್ ಬರ್ತೇನಂದ್ರ ಬಾ, ಇಲ್ಲ ನೀನ್ ಅವ್ನ್ಗ ಆಕಿ ಗಂಡ ಆಗಿ ಬರ್ತೇನೆ ಅನ್ನೋದಾದ್ರೆ ಬೇಡ. ಆ ಹುಡುಗಿ ನೀಗೂ ಕಾಲ್ ಮಿಂಚಿಲ್ಲ, ಆಕಿ ಮನಿಗೆ ಆಕಿನ ಕಳಿಸು, ನಿನ್ನ ಪಾಡಿಗೆ ನೀ ಇರು. ಏನ ನನಗೆಲ್ಲ ಗೊತ್ತೈತಿ ಯಾರ ಬಾಯಿ ಹೆಂಗ್ ಮುಚ್ಚಿಸ್ಬೇಕಂತೇಳಿ. ಅವ್ರ ಅಪ್ಪ ಅವ್ರ ಕೈಯಾಗ 1 ಲಕ್ಷ ರೂಪಾಯಿ ಇಟ್ಟನಂದ್ರ ತಾಮ ಬಾಯಿ ಮುಚ್ತಾರ. ಏನಂದಿ? ಯಪ್ಪ ಹಂಗೆಲ್ಲ ಮಾತಾಡ್ಬೇಡಪ್ಪ. ಮದ್ವಿ ಮಾಡ್ಕೊಂಬಂದೇನ ಆಕಿನ. ನಾನು ಆಕಿನ ಭಾಳ ಇಷ್ಟಪಡ್ತೇನಪ್ಪ. ಆಕಿನ ಈಗ ಬಿಟ್ಟು ಬಿಡು ಅಂದ್ರೆ ಹೆಂಗಪ್ಪ ಅಂತೇನೆ ನಾನು. ನೋಡ, ಬೇಕಾಗಿಲ್ಲ, ನೀನ್ ಈ ಮನಿ ಒಳಗ್ ಬರೋದ್ ಅವಶ್ಯಕತೆ ಇಲ್ಲ. ಏನ ಹೋಗು ಅವ್ರ ಮನೆಗೆ ಇರು, ಹೋಗು. ಆಯ್ತು ಬಿಡಪ್ಪ, ಆಯ್ತು. 1 ನಿಮಿಷ ತಡಿ. ಏ ಹುಡುಗಿ, 1-2 ನಿಮಿಷ ಹೊರಗೆ ಹೋಗು. ನಿನಗ ಹೇಳಿದ್ದು ಹೊರಗೆ ಹೋಗ. ನಮ್ಮ ಮಗನಂತೆಲ್ಲ ನಾವು ಮಾತಾಡ್ಬೇಕ. ಅಪ್ಪ ಆಕಿಗೆ ನಾನು ಹೇಂತಿ. ಈಗ ಏನೋ ಮಾತಾಡೋದಿದ್ರು ಆಕಿ ಇದ್ರಿಗೆ ಏನು ಗುಟ್ಟು ಮಾಡೋ ಅವಶ್ಯಕತೆ ಇಲ್ಲ. ಆಕಿಗೆ ನಾ ತಾಳಿ ಕಟ್ಟೇನಿ, ನೀವು ಆಕಿ ಇದ್ರಿಗೆ ಮಾತಾಡ್ಬೋದು. ನೋಡು, ತಾಯಿಯನ್ನು ಒಂದು ಅಧಿಕಾರಲೆ ಕೇಳಾಕತ್ತೀನಿ. ಆಕಿನ ಹೊರಗೆ ಕಳಿಸ್ತೀವೋ ಏನು ಕಳಿಸೋದಿಲ್ಲೋ ಇಷ್ಟು ಹೇಳಿಬಿಡ ಸಾಕು. ನಮ್ಮ ಮಗ ನಮ್ಮ ಕೈಯಾಗಿಲ್ಲ ಅಂತ ತಿಳ್ಕೊಂಡು ಸುಮ್ಮನೆ ಆಗ್ಬಿಡ್ತೇವೆ. ಏನು ಸ್ವಪ್ನ, 1-2 ನಿಮಿಷ ಹೊರಗಿರ್ತಿ? ಆಕಿನ ಬಿಟ್ಟು ಬಿಡು ಅನ್ನೋ ಅಂತ ಹೇಳು ಒಂದು ಮಾತು ಬಿಟ್ಟೆಪ್ಪ. ನೀ ಬೇಕಾದ್ ಹೇಳಪ್ಪ, ನಾ ಕೇಳ್ತೀನಿ. ಆದ್ರೆ ಅಕ್ಕಿನ ಮಾತ್ರ ಬಿಟ್ಟು ಬಿಡು ಅನ್ಬೇಡಪ್ಪ. ನಾ ಆಕಿನ ಇಷ್ಟಪಟ್ಟ ಮದ್ವಿ ಮಾಡ್ಕೊಂಡೇನಿ, ಆಕಿನೇ ನನ್ನ ಹೆಂಡತಿ. ಮಂಕ್ ಬುದ್ಧಿ ಎರ್ಚಾಳ, ಮಂಕ್ ಬುದ್ಧಿ. ಏನ ಅಕ್ಕಿ ಅವ್ರವ್ವ ರೊಕ್ಕಕ್ಕೆ ನೀನ್ ಹಿಂದೆ ಚೂ ಬಿಟ್ಟಾಳ ಅಂತ ಹೇಳಿದ್ರೆ ನಂಬುವಲ್ಲೆಲ್ಲ ನೀನು. ಏನ ಅವ್ರ ಎಂತ ಕೆಟ್ಟ ಹುಳ ಅಂತೇಳಿ ನಿನಗೆ ಗೊತ್ತಾಗಬೇಕು. ನಿನಗೆ ಗೊತ್ತಾಗೋಂಗ್ ನಾ ಮಾಡ್ತೀನಿ. ಏನ ನಾ ಹೇಳೋದನ್ನಿಷ್ಟ ಕೇಳು, ಡೈರೆಕ್ಟಾಗಿ ಹೋಗು, ಅವ್ರ ಮನ್ಯಾಗ ಇರು. 1 ತಿಂಗಳು ಇರು ಸಾಕು. ಏನ 1 ತಿಂಗಳು ಕೆಲಸ ಹುಡುಕು, ಕೆಲಸ ಮಾಡಬೇಡ. ಅರ್ಥ ಆತಲ್ಲ? ಅವ್ರ ನಡವಳಿಕೆ ಹೆಂಗೆ ಬದಲಿ ಆಕಿತ್ತಂತೇಳಿ ನೀನೇ ನೋಡು. ಅಲ್ಲ
ಮತ್ತೆ ಅವ್ರ ಮನ್ಯಾಗ ದುಡಿಯೋರು ಯಾರು ಇಲ್ಲ, ಅವ್ರಪ್ಪನೂ ದುಡಿಯಲ್ಲಂತೆ. ಮತ್ತು ನಾನು ಹೋಗಿ ದುಡಿಲಾರ್ದ ಕುಂತ್ರೆ ಮತ್ತು ಏನಾರ ಒಂದು ಮಾತು ಅನ್ಬೋದು, ಅನ್ನಂಗಿಲ್ಲ ಅಂತ ನಾ ಹೇಳತ್ತಿಲ್ಲ. ಆದ್ರೆ ನೀ ಅನ್ಕೊಂಡಂಗ ಬೇರೆ ಏನೋ ಅವ್ರು ನನಗೆ ಯಾವುದೋ ಅವಮಾನ ಮಾಡಲ್ಲ ಅಂತ ನನಗೆ ಗೊತ್ತಪ್ಪ. ಹುಚ್ಚ, ಇಂಥ 1000 ಜನನ ನೋಡಿಬಿಟ್ಟೇನೆ ನಾನು. ನನ್ನ ವಯಸ್ಸಿಗೆ ಎಷ್ಟಾಗೈತೆ ಅಂತ ನಿನಗೂ ಗೊತ್ತೈತಿ. ನಿಮ್ಮಪ್ಪ ನಾನು ಏನ ಹೋಗು ಅವ್ರ ಮನ್ಯಾಗಿರು, ಅವ್ರವ್ವ ನಡ್ಕೊಳ್ಳೋ ರೀತಿ ಹೆಂಗಿರ್ತೈತಂತ ನಿನಗ ಗೊತ್ತಾಕೈತಿ. ಏನ ನಾ ಹೇಳಾಕತ್ತೀನಿ ಕೇಳು. ಆಮೇಲಾದ್ರೂ ಇಕ್ಕಿನ ಕರ್ಕೊಂಡು ಮಾತ್ರ ಬರ್ಬೇಡ, ಇಕ್ಕಿನ ಬಿಟ್ಟೇ ಬರ್ಬೇಕು ನೀನು. ನಮ್ಮ ಇಡೀ ಖಾನ್ದಾನಿ ಒಳಗ ಇಕ್ಕಿನ ಹಿಂಗ್ ಬಂದಾಳ ಅಂತ ಹೇಳಿದ್ರ ನಮ್ಮ ಮರ್ಯಾದೆ ಏನಾಕೈತಿ ಅಂತ ವಿಚಾರ ಮಾಡೋಟು. ಏನ ಅದಕ್ಕೋಸ್ಕರ ಕೇಳಾಕತ್ತೀನಿ. ನಮಗ್ ಯಾರು ಬೇಡ, ಈ ಮನ್ಯಾನವ್ರ ಸವಾಸನೆ ಬೇಡ. ಏನ್ ಟೆನ್ಷನ್ ಇಲ್ಲ. ರೊಕ್ಕ ಕೊಟ್ರ ಅವ್ರವ್ವ ಅಪ್ಪ ಮಗಳನ್ನ ದೂರ ಮಾಡ್ಕೋತಾರ. ಏನ ಆ ಹುಡುಗಿನ ಬಿಟ್ಬಿಡು, ಬೇರೆ ಮದ್ವಿ ಮಾಡ್ಕೊಳ್ಳುವಂತಿ. ಹೌದ್ ಮಗನ, ನಮ್ಮ ಅಣ್ಣನ ಹೆಂಡ್ತಿಯಾರದು ಎಲ್ಲರೂ ಏನ ನಿನ್ ಸಸಿ ಓಡಿ ಬಂದಾಳಂತಲ್ಲ, ಅಂದ್ರ ನಾ ಹೆಂಗ್ಲ ಮಕ್ಕ ತೋರಿಸ್ಲಿ? ಆತಪ್ಪ, ನಾ 1 ತಿಂಗಳು ಅವ್ರ ಮನ್ಯಾಗ ಇರ್ತೇನೆ. ಆದ್ರೆ ಆಕಿ ಏನಾರ ನನಗೆ ಅವಮಾನ ಮಾಡ್ಲಂಗ, ಯಾರು ನನಗೆ ಏನೋ ಅನ್ಲಂಗ ಪ್ರೀತಿಯಿಂದ ನೋಡ್ಕೊಂಡ್ರ ಅವಾಗಾರ ನಂಬ್ತೀಯನಪ್ಪ? ಇಲ್ಲ, ಅವಾಗೂ ನಂಬುದಿಲ್ಲ. 1 ತಿಂಗಳಾದ್ಮೇಲಾದ್ರೂ ಅವ್ರ ಆಸ್ತಿ ಸಿಗ್ತೈತೆ ಅನ್ನೋ ಆಸೆಕ್ಕ ಅವ್ರು ನಿನ್ ಚಲೋ ನೋಡ್ಕೊಂತಾರ ಹೊರ್ತು ಏನ ಅವ್ರೇನ್ ನಿನ್ನ ನೋಡ್ಕೋಬೇಕಂತ ನೋಡ್ಕೊಳಲ್ಲ. ಆದ್ರೆ ಆ ಮನಿ ಸಂಬಂಧನೇ ನನಗಿಷ್ಟ ಇಲ್ಲ. ಸರಿ ಆತಪ್ಪ, ನಾನು ಅವ್ರ ಮನೆಗೆ ಹೋಗ್ತೀನಿ. ತಂದೆ ತಾಯಿ ಅಂತೇಳಿ ಇಲ್ಲಿಗೆ ಬಂದೆ. ಆದ್ರೆ ತಂದೆ ತಾಯಿನ ಒಳಗೆ ಬಿಟ್ಕೊಳಕ್ ತಯಾರಿಲ್ಲ ಅಂದಮೇಲೆ ನಾನಾರ ಮಾಡೋದೇನೈತಿ? ಹತ್ತಪ್ಪ, ಹೋಗ್ತೀನಿ. ಬಾ ಸ್ವಪ್ನ, ಹೋಗುನು. ಏನ್ರಿ ಇವನು ನಿನ್ನೆ ಮೊನ್ನೆ ಬಂದಕ್ಕೆ ಹೆಚ್ಚಾಗಳಲ್ರಿ ಇವಂಗ. ಹಡ ತಂದೆ ತಾಯಿ ಅನ್ನೋ ತಲೆಯಾಗಿಲ್ಲಲ್ರಿ, ಏನ್ ಮಾಡೋದ್ರಿ? ಎಷ್ಟು ಪ್ರೀತಿಯಿಂದ ಸಾಕಿ ಬೆಳೆಸಿದ್ದೆ ಒಬ್ಬನ ಮಗ ಅಂತೇಳಿ ನನ್ನ ತಲೆ ಮ್ಯಾಗ ಹಿಂಗೆ ಚಪ್ಪಡಿಗಲ್ಲಿ ಎಳಿತಾನಂತ ನಾ ಅನ್ಕೊಂಡಿದ್ದಿಲ್ಲವ ಯವ್ವ. ಏನ್ರಿ ಇವನು ಸಲೀಸಾಗಿ ಬಿಟ್ಟು ಹೋಗ್ಬಿಟ್ನಲ್ರಿ ಹಡ ತಾಯಿ ತಂದಿನ. ಹಂಗಾರೆ ಹೆಣ್ಣು ಮಣ್ಣಲ್ಲಿ ಇಷ್ಟು ಮೋಡಿ ಹಾಕ್ತಾವ ನಾವು. ವಯಸ್ಸು ಮಾಡಾಕತೈತಿ. ಅವ ಮಾಡ್ಯಾನಂದ್ರ ಅವನ್ ಇಚ್ಚಲ್ಲ. ವಯಸ್ಸು ಅವನ ಕಡೆ ಅಂತ ಕೆಲಸ ಮಾಡಿಸ್ತಾ ಐತಿ. ಗೊತ್ತಾಗ್ಲಿ, ಮಣ್ಣ ತಿನ್ಲಿ, ದಾರಿಗೆ ಬರ್ತಾನ. ಆ ಹುಡುಗಿ ಆಗಲಿಂದ ಒಂದು ನಮೂನಿ ಏನೋ ಒಂಥರ ಸಂಕಟ ಅಂತೇಳಿ ಹೇಳಾಕತೈತಿ. ಏನು ಡಾಕ್ಟ್ರ್ ಏನು ಮಾಡಕತ್ತಾರ ಮಾವರ? ಅವ್ರು ಹೇಳಿ ಹೋಗ್ಲಿಲ್ಲ ಹೆರಿಗೆ ನೋವು ಬರಲಿ, ಬಂದಿನ ಬರ್ತೀವಿ ಅಂತೇಳಿ. ಈಗ ಆಕಿ ಬರೇ ಸಮಾಧಾನ ಆಗೋಲ್ತು, ಜಳ ಆಗತೈತಿ, ಸಂಕಟ ಆಗತೈತಿ ಅಂದ್ರೆ ಅವ್ರು ಏನು ಮಾಡ್ಬೇಕ್ರಿ? ನೋವು ಬರ್ಬೇಕಂತಲ್ಲ ದಿನ. ಇದು ಒಳ್ಳೆ ರಾಡಿ ಆತ್ ಬಿಡ ರೀ. ಡಾಕ್ಟ್ರ್ ಹೇಳತ್ತಿದ್ರಲ್ಲ ನರ್ಸ್, ಅದೆಂಥದ ನೋವು ಬರೋ ಇಂಜೆಕ್ಷನ್ ಅಂತಲ್ರಿ, ಒಂದು ಮಾಡಿಸಿಬಿಡ್ರಿ. ಆ ಇಂಜೆಕ್ಷನ್ ಮಾಡಿಸಿದ್ರೆ ನೋವು ಬರ್ತದಂತಲ್ಲ. 800 ರೂಪಾಯಿ ಒಂದು ಇಂಜೆಕ್ಷನ್, ಅದೇನು ಇಲ್ಲಿ ಬಿಡು ಮಾಡಿಸ್ಬೋದು. ಆದ್ರೆ ಅದು ಇಂಜೆಕ್ಷನ್ ಮಾಡಿಸ್ಕೊಂಡ್ರೆ ಏನಾರು ತೊಂದರೆ ಐತೆ ಏನು? ಡಾಕ್ಟ್ರ್ ಬೇಡ ಅಂದ್ಲಲ್ಲ ಒಟ್ಟು. ಅವ್ರು ಅಂತಾರಪ್ಪ, ನನಗಿದನ್ನು ಅನ್ಭವಿಸೋಕ್ಕಾಗಲ್ಲ. ಅದು ನೋವು ಬರೋ ಇಂಜೆಕ್ಷನ್ ಒಂದು ಮಾಡಿಸಿಬಿಡ್ರಿ, ಅಂದ್ರೆ ನೋವು ಕೊಡ್ತೀನಿ ಅಂದ್ರೆ ಡೆಲಿವರಿ ಆಗಿಬಿಡ್ತೈತಿ. ಹಂಗಂತೀಯ? ನರ್ಸ್ ಕರೀಲಿ ಹಂಗಾರ ಒಟ್ಟು, ಆಕಿ ಮಾಡ್ತಾಳ. ತಡಿ ಹಂಗಾರ ನಾ ಕರಿದು ಬರ್ತೀನಿ, ನೀ ಮಕ್ಕೋ. ಬಂದೆ ಯವ್ವ, ಒಂದು ನಶಿನಾಗ ಬಂದೇವಿ. ಅಲ್ಲಿ ಅಮ್ಮ ಏನು ಮಾಡಕತ್ತಾಳ ನಮ್ಮ ಮನ್ಯಾಗ? ಅಡುಗೆ ಬೇರೆ ಮಾಡಿಟ್ಟು ಬಂದಿಯೋ ಇಲ್ಲೋ? ಹುಡುಗನ್ನು ಕರ್ಕೊಂಡು ಇಲ್ಲೇ ಅದಿ. ಹೋಗ್ಯವ, ನಿನಗೂ ಪಾಪ ನಡಾನು ಹೋತತಿ. ಏನಿಲ್ಲ ಹೋಗಿ ಈಗ ಸದ್ಯ. ಇವ್ರು ಅದಾರಲ್ಲ ನನ್ನ ಜೊತೆಗೆ. ಒಳ್ಳೆ ಈ ಸ್ಥಿತಿಯಾಗಿ ನಿನ್ ಬಿಟ್ಟು ನಮ್ಮ ಮನೆಗೆ ಹೋಗಿ ಜೀವ ಗಮಸ್ತತ ನಂದು. ಅಲ್ಲ ಈಗ ಏನಿಲ್ಲಲ್ಲ ಸದ್ಯ. ಡೆಲಿವರಿ ನೋವು ಬಂದ್ರೆ ಮಾಡ್ತೀನಿ ಅಂದಾಳಕ್ಕೆ. ಅಲ್ಲ ನೀನು ಇದ್ರಾರ ಏನು ಪಾಪ ಹೊರಗೆ ಕಳಿಸ್ತಾರ, ಹೌದಿಲ್ಲ? ಡಾಕ್ಟರ್ಸ್ ಅದಾರ, ಮನಿ ಅಲ್ಲ ಏನಲ್ಲ, ಇಲ್ಲಿ ಇವ್ರು ಅದಾರಲ್ಲ ಸಾಕು. ಈಗ ಸುಮ್ಮನೆ ಪಾಪ ನಿಂತು ಯಾಕೆ ತ್ರಾಸ ತೊಗೊಂತಿ? ಮನೆಗೆ ಹೋಗ್ಯವ, ಯಪ್ಪ ಕರ್ಕೊಂಡೋಗ ಅವನ್ನ. ಅಕ್ಕಿ ಹೇಳೋದು ಬರಬರಿ ಐತ್ಲೆ. ಈಗ ಅದು ಎಳೆ ಕೂಸು ಅದನ್ನು ಕರ್ಕೊಂಡು ಇಲ್ಲೇ ನಿಂತಿ ನೀನು. ಈಗ ನೀನಾರ ನಿಂತು ಮಾಡೋದೇನೈತಿಲೆ? ನಾ ಮನೆಗೆ ಹೋಗು, ಒಂಚೂರ ಖುಷಿನದು ಮನಗಸಿ ಏನಾರ ಒಂದು ಟಾಲ್ಗಿಲ್ ಕುಡಿಸಿ, ನೀನು ಏನಾರು ಸಣ್ಣ ಪುಟ್ಟ ಕೆಲಸ ಇದ್ರೆ ಮುಗಿಸ್ಕೊ, ಮತ್ತೆ ಬರೋಣಂತ ಒಂದು 2-3 ತಾಸು ಬಿಟ್ಟು. ಏನು ಊರಂದವನೇ ದವಾಖಾನಿ, ಅಲ್ಲಿಂದ ಇಲ್ಲಿಗೆ ಬರಾಕ್ ಬರ್ತೈತೆ ಒಂದು ಸತಿ. ಯಪ್ಪ ನನಗೆ ಸಮಾಧಾನ ಆಗೋದಿಲ್ಲಪ್ಪ, ನಾ ಬರೋದಿಲ್ಲ. ಅಲ್ವೇ ಹೋಗಿ ಹಂಗೆ ಮಾಡ್ಬೇಡ, ಹೋಗು. ಅತ್ತಿಯಾರ ನಾನು ನೋಡ್ಕೊಂತೀನಿ ತೋರಿ, ನೀವು ಹೋರಿ. ಯಾಕಂದ್ರೆ ಕೂಸು ಸಣ್ಣದೈತಿ, ಅದನ್ನು ಕರ್ಕೊಂಡು ಪಾಪ ನೀವು ಯಾಕೆ ನಿಂದಿರ್ತೀರಿಲ್ಲ ನಾನು ಹಂಗೆ. ಹಂಗಾರ ಆತು ತಗೋರುವ, ನಾ ಬರ್ತೇನೆ. ಆದ್ರೆ ನನಗೆ ಯಾಕೆ ಹೋಗಾಕ ಮನಸ್ಸಿಲ್ಲ ಬಿಡ ಇವತ್ತಾಗ. ಹಂಗಲ್ರಿ ಅತ್ತಿಯಾರ, ನಾರ್ಮಲ್ ಇದ್ರೆ ಇರ್ರಿ ಅಂತಿದ್ದೆ. ಮತ್ತು ನೀವು ಈಗ ಒಂದು 2 ತಿಂಗಳಾತ ಡೆಲಿವರಿ ಆಗಿ ನಿಮಗೂ. ನೀವು ಏನು ಬಾಣ್ತಿಯಾರ ಹೇಳ್ಬೇಕಾದ್ರೆ ಲೆಕ್ಕಕ್ಕೆ 6-6 ತಿಂಗಳಕ್ಕವಂತ. ಅಂಥದ್ದು ನೀವು ಈಗ ಇಲ್ಲಿ ಬಂದು ಇಲ್ಲಿ ನಿಲ್ಲೋದು ಅದಕ್ಕೆ ಹೇಳಿದೆ. ನಾನಿದ್ರು ನೀವಿದ್ರು ಯಾರಿದ್ರು ಆಕಿಗೆ ನೋವು ಬರ್ಬೇಕು, ಡೆಲಿವರಿ ಮಾಡೋದು ಡಾಕ್ಟರ್, ನಮ್ಮನ್ನ ಎಲ್ಲರೂ ಹೊರಗೆ ಕಳಿಸ್ತಾರೆ, ಹೌದಿಲ್ರಿ? ಅದಕ್ಕೆ ಹೇಳಿದೆ. ಏನೋ ಗುಳಿಗೆ ಔಷಧ ಏನೋ ಬೇಕಂತ ಡಾಕ್ಟರ್ ಹೇಳಿದ್ರು, ನಾವು ಓಕೆ ನೀವು ಹೋಗಿ ತೊಗೊಂಬರ್ತೇನೆ ಪಟ್ ಅಂತೇಳಿ. ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ಹ್ಞೂ ಬಾ, ಪಾಪ ಅಮ್ಮ ಒಬ್ಬಾಕಿ ಅದಾಳ ಮನ್ಯಾಗ. ಸರಿ ಆತು ತೋರ್ವ, ಬರ್ಲಿ ಹಂಗಾರ.
ಡಾಕ್ಟರ್ ಹೇಳ್ದಂಗೆ ಕೇಳುವ ಏನ ಒಂಚೂರು ನೋವು ಆತಂದ್ರೆ ಒದರ್ರಿ ಡಾಕ್ಟರ್ನ. ಬರ್ತೇನೆ ಮಕ್ಕಳ. ಬಸ್ಸು ಹುಷಾರು ನೋಡಪ್ಪ. ಹ್ಞೂ ರೀ ಮಾವ್ರ. ಜನರಲ್ ವಾರ್ಡಿಗೆ ಶಿಫ್ಟ್ ಮಾಡ್ತಾರಂತ. ಏನ ಈಗ ಮಾನಸ ಅಲ್ಲೇ ಇರ್ಬೇಕಂತ ಹೇಳತ್ತಿದ್ರು. ಬೆಡ್ ಖಾಲಿ ಇಲ್ರಿ, ಇವು ಸ್ಪೆಷಲ್ ವಾರ್ಡ್ಗಳು ಹಾಕವು, ಇವೆಲ್ಲ ದುಡ್ಡಿನವು ಅಂತ ಹೇಳತ್ತಿದ್ರು. ಹೌದಾ, ಸರಿ ಹಾಕ್ಲಿ ಬಿಡ್ರಿ ಎಲ್ಲಾದ್ರೇನು. ಚಾ ತಗೋರಮ್ಮ. ಚಾ ತರ್ತೇನಂದೆ ನೀನೆ. ಅಯ್ಯ ಹುಡುಗಿ, ನನಗೆ ಚಾಪಿ ತರ್ತಂತೇಳ್ರಿ ಕುಂದ್ರಾಕ ನಂಗೆ ಹಾಕತ್ಬಿಟ್ಟತಿ. ಅದು ಏನಾಯ್ತು ಇತ್ತಿತ್ತಾಗ ಯಾಕ ಏನ ನೋಡ ನನ್ನ ಕಿವಿನೇ ಕೇಳವಲ್ತ. ಏನಾಗೈತೆ ಏನವ ಇತ್ತಿತ್ತಾಗ ಸ್ವಲ್ಪ ಭಾಳಲ್ಲ ತಟೀಗ ಯಾರ ಮುಂದೆ ಅನ್ಬೇಡ ಮತ್ತೆ. ಮತ್ತೆ ಎಲ್ಲಾರು ಏನ್ ತಿಕ್ಕೋತಾರ ಅಂದ್ರೆ ಮತ್ತೆ ನನ್ನ ಕಿವಿ ಕೇಳಂಗಲ್ಲ ಅಂತ ತಿಕ್ಕೋತಾರ. ಅದಕ್ಕೆ ಅಂದಂಗ ರತ್ನ ಏನ್ ಮಾಡಾತನ ಮಗ? ಹಾಡಕತ್ತಾನ್ರಿ. ಹಾಡು ಹೇಳಕತ್ತಾನ. ಏನೇವ ಈ ವಯಸ್ಸಕ್ಕೆ ಹಾಡು ಹೇಳ್ತಾನ? ಅಲ್ಲಿ ಬಾಯ್ ಬಂತ ಹಾಡು ಹೇಳಕ. ಎಲ್ಲದನ್ನ? ಅಯ್ಯೋ ದೇವ್ರೇ, ಅತ್ತಿಯಾರ ಏನು ಹೇಳುದ್ರಿ ಇವ್ರಿಗೆ? ಏನು ಮಾಡೋಕ್ಕಾಗಲ್ಲ. ನಮ್ಮನಿಗೆ ಒಂದು ಬರ್ತೈತಿ ಈಗ ಕೂಸು. ನಮ್ಮ ಅನ್ಸನ್ನ ದವಾಖಾನಿಗೆ ಸೇರ್ಸ್ಯಾರ. ಹೌದನಮ್ಮ? ಚಲೋ ಆತ್ ಬಿಡ್ರಿ. ಒಟ್ಟು ದೌಡ ದೇವ್ರ ದಯದಿಂದ ಸುಸೂತ್ರವಾಗಿ ಹೆರಿಗೆ ಆದ್ರೆ ಅಷ್ಟೇ ಸಾಕು. ಬರ್ತೇನೆ ತಗೋರ ರಚವ. ನಾನು ಕೆಲಸದ ಮನ್ಯಾಗ ಒಂಚೂರು ನೋಡ್ತೇನೆ, ಏನಾರ ಮಾಡೋದಾದ್ರೆ ಮಾಡ್ತೇನೆ. ಮತ್ತು ಅವರು ದವಾಖಾನಿಗೆ ಹೋಗ್ಯಾರ, ಹೊತ್ತಾತ ಊಟ ಮಾಡ್ಬೇಕಲ್ಲ, ಮತ್ತೆ ಹಂಗೆ ಓಕೆನಾ? ಅಲ್ಲ ಅಡಿಗೆ ಹೆಂಗಿದ್ರು ಮಾಡ್ಯಾಳ ನನ್ನ ಸೊಸಿ. ಇಲ್ಲೇ ಉಂಡು ಹೋಗ್ಬಿ. ಮತ್ತೆ ಯಾಕೆ ಅಲ್ಲಿ ಹೋಗಿ ಇದು ಮಾಡ್ತೀಯಕ್ಕ? ಉಂಡು ಹೋಗ್ಬಿಡು. ಹೂನ ಅಡಿಗೆ ಮಾಡ್ಯಾಳ ನನ್ನ ಸೊಸಿ. ನಾ ಎಲ್ಲಿ ಇಲ್ಲಂದೆ ಮಾಡ್ಯಾಳ ನನ್ನ ಸೊಸಿ. ಅಲ್ಲ ಅಲ್ಲ, ನಮ್ಮ ಮನ್ಯಾಗ ಅಡಿಗೆ ಮಾಡ್ಯಾಳ ನನ್ನ ಸೊಸಿ. ಉಂಡು ಹೋಗ್ಬೇ ಅಂದಿದ್ದು. ಏನ ಅಂತಿಲ್ಲ ರಚವ? ಸಾಕಾತವ ಯವ್ವ ನನಗಂತೂ ಅತ್ತಾಗ. ಶಾಂತವ ಸಾಕಾತ್ ಬಿಡ ನನಗೆ. ಯಾಕ ಯಾಕೆ ಏನಾತ? ಏನಂದ್ಲ ಅತ್ತೇರ? ನಾ ಹೇಳ್ತಂತೇಳಿ ನಾನು ಅಡಿಗೆ ಮಾಡೀನಿ, ಉಂಡು ಹೋಗ್ರಿ ಅಮ್ಮ. ಉಂಡು ಹೋಗಂದ್ಯಾ? ಒಲ್ಲೆ ಮತ್ತೆ ಅಲ್ಲಿ ಮಾಡಿದ್ದು ಅಡಿಗೆ ಏನು ಮಾಡ್ಲಿ ಕೆಡಿಸ್ಬೇಕಾ ಇನ್ನು? ಮತ್ತೆ ನಾನು ಸೊಸಿ ಬಂದು ಬಂಬಡ ಬರ್ಸ್ತಾ. ಪಾಪ ಅದು ಕಷ್ಟ ಅಡಿಗೆ ಮಾಡಿಟ್ಟು ಹೋಗೈತಿ. ನಾ ಅಲ್ಲೇ ಉಂಟು ತಗೋ. ಬರ್ತೇನೆ. ಓಕೆನವಾ? ಅಯ್ಯೋ ದೇವ್ರೆ.